ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನಗಾಗಿ ಏನನ್ನು ನಾ ಬೇಡೆನು, ಘನ ಕನಕ ಬೇಕೆಂದು ನಾ ಕೇಳೆನು. ಹಳಿ ಅಂದ್ರೆ ನಮ್ಮ ಅಮ್ಮನಿಗೆ ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ಟಿದೆ. ನಾವಮ್ಮ ಸಾಮಾನ್ಯ ಪೂಜೆ ಮಾಡಲ್ಲ. ಅವಳು ಮಾಡ್ತಿದ್ದಾಳೆ ಅಂದ್ರೆ ಇವನು ದೊಡ್ಡದಾಗೆ ಕೇಳ್ಕೊಂಡಿದ್ದಾಳೆ ಅಂತ. ಅವಳು ಯಾವ ತರ ಅಂತಂದ್ರೆ ತನಗೇನಾರು ಆಗ್ಬೇಕು ಅಂದ್ರೆ ದೇವ್ರನ್ನ ಪಟ್ ಹಿಡಿದು ಕೂತು ಕಟ್ ಹಾಕಾದ್ರು ಸರಿ ದೇವ್ರ ಹತ್ರ ಆಶೀರ್ವಾದ ತಗೊಂಡ್ಬಿಡ್ತಾಳೆ. ಇರ್ಬೋದು ನಿಮ್ಮ ಅಮ್ಮನ ಪೂಜೆ ನೋಡಿ ಆ ದೇವ್ರು ಮೂರ್ಛೆ ಹೋಗ್ತಾ ಇದ್ರೆ ಸಾಕು. ಪಾಪ ದೇವ್ರು. ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ತೆರೆದಿದೆ ಅಂದ ತಕ್ಷಣ ನುಗ್ಗು ಬಿಡೋದೇನೋ. ಯಾರಾದ್ರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರೆ ಕತ್ತು ಕೇಳಿಸ್ಕೋಬಾರ್ದು ಅನ್ನೋ ಸಂಸ್ಕಾರನೂ ಕಲಿಸಿಲ್ವಾ ನಿನ್ನ ತಾಯಿ? ನನ್ನ ನಮ್ಮಿ ನೀನೇ ಅಲ್ಲ ಮಮ್ಮಿ. ಕದ್ದು ಕೇಳಿಸ್ಕೊಳ್ಳೋದಿಕ್ಕೆ ನೀನು ಬಾಯಿ ಬಿಟ್ಟು ಏನು ಹೇಳ್ತಾನೆ ಇಲ್ಲ. ಒಳಗೊಳಗೆ ಏನೋ ಸ್ಕೆಚ್ ಆಗ್ತಿದ್ಯಾ. ಏನು ಅದನ್ನ ನಿನ್ನ ಹತ್ರ ಹೇಳಿ ಏನ್ ಪ್ರಯೋಜನ? ನಿನಗೇನು ಅರ್ಥ ಆಗತ್ತೆ? ಅದಕ್ಕೆ ದೇವ್ರ ಹತ್ರ, ಓ ದೇವರೇ ನೀನೇ ಕಾವಲಾಗಿ ನಿಂತು ಕಾಲು ಜಾರದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ. ಯಾರು? ನಾನ? ನಮ್ಮನೆ ಮಹಾರಾಜಂದ. ಮಹಾರಾಜ ಅಂತಂದ್ರೆ ನಾನೇ. ಮಕ ನೋಡ್ಕೊಂಡಿದ್ದೀರ ನಿಂದು? ಮಹಾರಾಜ ಅಂದೆ ಮಹಾರಾಜ. ಮಹಾರಾಜ ಅಂದ್ರೆ ಹೇಗಿರ್ಬೇಕು? ಮುಖದಲ್ಲಿ ಕಳೆ ಕಳೆ ಇರ್ಬೇಕು. 3 ದಿನ ಮುಖ ತೊಳಿದೆ ಕೊಳೆ ಇರಬಾರ್ದು. ಹೋಗ್ಲಿ ಬಿಡು, ಮುಂದೆ ನಾನು ರಾಜಮಾತೆ ಆಗ್ತೀನಲ್ಲ ಅವಾಗ ನೀನು ಮಹಾರಾಜ ಆಗುವಂತೆ. ಅದೆಲ್ಲ ಓಕೆ ಮಮ್ಮಿ. ಈಗ ನೀನು ಬೇಡ್ಕೋತಿದೀಯಲ್ಲ ಅದು ಯಾಕೆ ಅಂತ. ಒಬ್ಬರನ್ನ ಬೆಟ್ಟ ಹತ್ತಿಸ್ಬೇಕಾಗಿದೆ ಕಣು. ಅವರು ಬೆಟ್ಟ ಹತ್ತದೆ ಅಟ್ಟ ಹತ್ತಬಿಟ್ರೆ ಅವರಿಗೆ ಮುಂದಿರೋ ಬೆಟ್ಟ ಕಾಣೋದಿಲ್ಲ. ಅದಕ್ಕೆ ಅವರು ಬೆಟ್ಟ ಹತ್ತದೇ ಇದ್ರೆ ನಮ್ಮ ಕೆಲಸ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಅವರನ್ನ ಬೆಟ್ಟ ಹತ್ಸಪ್ಪ ಅಂತ ದಿಟ್ಟವಾಗಿ ದೇವರಲ್ಲೇ ಬೇಡ್ಕೊತಾ ಇದ್ದೀನಿ. ದೇವ್ರೇ, ಆ ಶ್ರೀವಲ್ಲಿ ಮಾಡೋ ಮೋಡಿಗೆ ನಮ್ಮ ಸುಬ್ರಹ್ಮಣ್ಯ ಮರುಳಾಗದೇ ಇರಲಿ. ಅವಳು ಬೀಸೋ ಬಲೆಗೆ ನಮ್ಮ ಕಾರ್ತಿಕೇಯ ಬಲಿಯಾಗದೇ ಇರಲಿ. ನನ್ನ ಬೇಡಿಕೆನ ಈಡೇರಿಸು ತಂದೆ, ಈಡೇರಿಸು, ಈಡೇರಿಸು ತಂದೆ, ಈಡೇರಿಸು. ಶ್ರಾವಣಿ, ಇನ್ನೊಂದು ವಿಚಾರ ಹೇಳ ನಮ್ಮ ಹುಡುಗನ ಬಗ್ಗೆ. ಅವನು ಏನಂದ್ರೆ ಶ್ರೀವಲ್ಲಿ, ನಿನ್ನ ಹುಡುಗನ ಬಗ್ಗೆ ಮಾತಾಡಕ್ಕೆ ಒಂದು ಇಡೀ ದಿನ ಸಾಲದು ಅಂತ ಬೇರೆ ಹೇಳ್ತಿದ್ಯಾ. ಇವತ್ತು ಅವನಿಗೆ ಪ್ರಪೋಸ್ ಮಾಡೋಣ ಅಂತ ಬೇರೆ ಬಂದಿದ್ಯಾ. ನೀನ್ ಅದಕ್ಕೆ ರೆಡಿ ಆಗೋ. ನಿನ್ನ ಹುಡುಗನ ಬಗ್ಗೆ ನನ್ನ ಹತ್ರ ಆಮೇಲೆ ಯಾವತ್ತಾದ್ರೂ ಮಾತಾಡುವಂತೆ. ಹೌದಲ್ವಾ? ಸರಿ ಶ್ರಾವಣಿ, ಆಯ್ತು, ನೀನ್ ಇಲ್ಲೇ ಇರು. ನಮ್ಮ ಹುಡುಗ ಬಂದ್ಮೇಲೆ ಅವನಿಗೆ ನೀನ್ ಪರಿಚಯ ಮಾಡಿಸ್ಕೊಡ್ತೀನಿ. ಅಯ್ಯಯ್ಯೋ, ಬೇಡ ಬೇಡ ಬೇಡ. ಪ್ರಪೋಸ್ ಮಾಡ್ಬೇಕಾಗಿರೋಳು ನೀನು, ಒಪ್ಕೋಬೇಕಾಗಿರೋನು ಅವನು. ನಿಮ್ಮಿಬ್ರು ಮಧ್ಯ ನಾನು ಯಾಕೆ? ನಾನು ಟೇಬಲ್ ಬುಕ್ ಮಾಡಿದ್ದೀನಿ, ನಾನು ಇಲ್ಲೇ ಇರ್ತೀನಿ. ಸರಿ ಶ್ರಾವಣಿ, ಆಯ್ತು. ನಾನು ಪ್ರಪೋಸ್ ಮಾಡಿ ಬಂದ್ಮೇಲೆ ನಿನಗೆ ಹೇಳ್ತೀನಿ. ಸ್ವೀಟ್ ನ್ಯೂಸ್ನ ಸ್ವೀಟ್ ಕೊಟ್ಟೆ ಹೇಳ್ತೀನಿ, ಎಲ್ಲೂ ಹೋಗ್ಬಾರ್ದು. ಆಯ್ತಾಯ್ತು. ಆಲ್ ದ ವೆರಿ ಬೆಸ್ಟ್. ಸರಿ ಶ್ರಾವಣಿ. ಶ್ರಾವಣಿ, ಇನ್ನೊಂದು ವಿಚಾರ. ನಮ್ಮ ಹುಡುಗಂಗೆ ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಬ ಅಂತ ಹೇಳಿದ್ದೀನಿ. ಅವನೇನಾದ್ರೂ ಇಲ್ಲಿ ಕಾಣಿಸ್ಕೊಂಡ್ರೆ ನಾನು ಅಲ್ಲಿರ್ತೀನಿ. ಅವನ್ನ ಅಲ್ಲಿ ಕಳಿಸ್ತೀಯಾ? ಖಂಡಿತ ಹೇಳ್ತೀನಿ. ನಿಮ್ಮಿಬ್ರನ್ನ ಒಂದ್ ಮಾಡಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಶ್ರಾವಣಿ, ಥ್ಯಾಂಕ್ ಯು.
ಅಲ್ಲ ಅವಳು ಹುಡುಗನ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದಾಳಲ್ಲ, ಹುಡುಗ ನೋಡೋಕ್ ಹೇಗಿರ್ಬೋದು? ಸರ್, ನಾವಿದ್ದಾಗ ದುಡಿಯೋದಕ್ಕೆ ದುಡಿಮೆ ಅಂತಾರೆ. ನಮ್ಮ ಮನೆಯವರು ಚೆನ್ನಾಗಿರ್ಬೇಕು ಅಂತ ಮಾಡ್ಸೋದಕ್ಕೆ ಇನ್ಶೂರೆನ್ಸ್ ಅಂತಾರೆ. ಜೀವನ ಅಂದ್ರೆ ನಾವ್ ಅಂದ್ಕೊಂಡಂಗಿರೋದಿಲ್ಲ ಸರ್. ಜೀವನದಲ್ಲಿ ನಮ್ಮನ್ನ ನಾವೆಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವ್ರನ್ನ ಪ್ರೀತಿ ಮಾಡ್ಬೇಕು. ಮನೆಯವ್ರಿಗೋಸ್ಕರ ಎಂತ ತ್ಯಾಗ ಆದ್ರೂ ಮಾಡ್ಬೇಕು. ನೀವ್ ಒಂದೇ ಒಂದು ಇನ್ಶೂರೆನ್ಸ್ ತಗೊಂಡ್ ನೋಡಿ, ನೀವ್ ಹೋದ್ಮೇಲೆ ನಿಮ್ ಮನೆಯವ್ರಿಗೆ ಯಾವ್ದೇ ರೀತಿ ಮೋಸ ಆಗದೆ ನಿಮ್ ಮನೆಯವ್ರಿಗೆ ದುಡ್ಡು ತಲುಪಿಸ್ತೀವಿ. ಅಯ್ಯಯ್ಯೋ, ನಾನ್ ಹಾಗೆ ಹೇಳಿಲ್ಲ ಸರ್. ಬದುಕು ತುಂಬಾನೇ ದೊಡ್ಡದು. ಬದುಕಿರುವಾಗ ನಗ್ನಗ್ತಾ ಇರ್ಬೇಕು. ನಾವ್ ಹೋದ್ಮೇಲೆ ನಮ್ಮನ್ ನಮ್ದವ್ರು ನಗ್ನಗ್ತಾ ಇರ್ಬೇಕು. ನಮ್ಮ ಹುಡುಗನ್ಗೆ ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್ ಹಾಕೊಂಬ ಅಂತ ಹೇಳಿದೀನಿ. ಜೀವನದಲ್ಲಿ ನಾವ್ ಅನ್ಕೊಂಡಂಗೆಲ್ಲ ಆಗಲ್ಲ ಸರ್. ನಮ್ ಜೀವನ ಇವತ್ತಿರುತ್ತೆ, ನಾಳೆ ಇರಲ್ಲ. ಆದ್ರೆ ನಮ್ಮ ಮನೆಯವರು ನಮ್ಮನ್ನೇ ನಂಬ್ಕೊಂಡಿರ್ತಾರೆ. ನಾವು ಬದುಕಿರೋದೇ ಅವ್ರಿಗೋಸ್ಕರ ಅಂದ್ಮೇಲೆ ಅವ್ರು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದೇ ದೊಡ್ಡತನ ಸರ್. ಹಾ, ಓಕೆ ಸರ್, ಆಯ್ತು ಸರ್. ಹಾಗಾದ್ರೆ ಶ್ರೀವಲ್ಲಿ ಹೇಳಿದ ಹುಡುಗ ಇವನೇನಾ? ಜೀವನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ, ವೈಟ್ ಶರ್ಟ್ ಬ್ಲಾಕ್ ಪ್ಯಾಂಟ್ ಬೇರೆ ಹಾಕೊಂಡ್ ಬಂದಿದ್ದಾನೆ, ನಗ್ನಗ್ತಾ ಮಾತಾಡ್ತಾ ಇದ್ದಾನೆ. ಇವನೇ ಇರ್ಬೇಕು. ಆದ್ರೂ ಇವನು ಶ್ರೀವಲ್ಲಿಗೆ ಸ್ವಲ್ಪ ಕುಳ್ಳ ಆಗಿಲ್ವಾ? ಹಲೋ ಸರ್, ಯಾರನ್ನು ಹುಡುಕ್ತಾ ಇದ್ದೀರಾ? ಅದು ನಮಗ್ ಬೇಕಾಗಿರೋರು ಒಬ್ರು ಇಲ್ಲಿಗೆ ಬರ್ತೀನಿ ಅಂದ್ರು. ಜೀವನದ ಬಗ್ಗೆ ಬದುಕಿನ ಬಗ್ಗೆ ಮಾತಾಡ್ಬೇಕಾಗಿತ್ತು. ಓ, ಅವರಾ? ಅವ್ರು ನನಗೆ ತುಂಬಾ ಕ್ಲೋಸ್ ಫ್ರೆಂಡು. ಅವ್ರು ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ಅಲ್ಲಿ ಒಂದು ಕೆಲಸ ಮಾಡಿ, ಇಲ್ಲಿಂದ ಮುಂದೆ ಹೋಗಿ ರೈಟ್ ತಗೊಳ್ಳಿ. ಅವರು ಅಲ್ಲೇ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ಅಲ್ಲಿ ಹೋಗ್ತಿದ್ದ ಹಾಗೆ ಅವ್ರು ನಿಮ್ ಜೊತೆ ಮಾತಾಡ್ತಾರೆ. ಅಯ್ಯಯ್ಯೋ, ಈ ಹುಡುಗಿ ಯಾರ ಬಗ್ಗೆ ಹೇಳ್ತಿದ್ದಾಳೆ? ಇನ್ಶೂರೆನ್ಸ್ ಮಾಡ್ಸಕ್ಕೆ ಕ್ಲೈಂಟ್ ಬರ್ತೀನಿ ಅಂದಿದ್ರು. ಇರ್ಲಿ, ಅವ್ರ ಜೊತೆ ಮಾತಾಡಾದ್ಮೇಲೆ ಈ ಹುಡುಗಿಗೂ ಪಾಲಿಸಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? ಅಲ್ಲೇ ಇದ್ದಾರೆ ಅವರು, ಹೊರಡಿ. ಹಾ, ಓ ಥ್ಯಾಂಕ್ ಯು ಮೇಡಮ್. ಓಕೆ, ಆಲ್ ದಿ ವೆರಿ ಬೆಸ್ಟ್. ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಳ್ಳಿ. ಮೇಡಮ್, ನಾವಲ್ಲ ಮೇಡಮ್ ಒಪ್ಕೋಬೇಕಾಗಿರೋದು, ಅವರು. ಹೌದಾ? ವೆರಿ ಗುಡ್. ಹಾಗಾದ್ರೆ ನೀವು ಅನ್ಕೊಂಡ ಹಾಗೆ ಎಲ್ಲ ಸಕ್ಸಸ್ ಆಗುತ್ತೆ ಬಿಡಿ. ಥ್ಯಾಂಕ್ ಯು ಮೇಡಮ್. ಎಲ್ಲ ಸಕ್ಸಸ್ ಆದ್ಮೇಲೆ ನಿಮ್ ಜೊತೆ ಮಾತಾಡ್ತೀನಿ. ನೋಡಿ, ಸುಬ್ಬು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಸುಬ್ಬು ಬರೋಷ್ಟರಲ್ಲಿ ಶ್ರೀವಲ್ಲಿ ಅವ್ನ ಹುಡುಗನ್ಗೆ ಪ್ರಪೋಸ್ ಮಾಡಿ ಅವರಿಬ್ಬರು ಒಂದಾಗಿ ಇಲ್ಲಿಂದ ಹೊರಟ್ಬಿಟ್ರೆ ಅಷ್ಟೇ ಸಾಕು ನನಗೆ. ಇದೇನಿದು, ಈ ಜಾಗಕ್ಕೆ ಬರೋಕ್ಕೆ ಹೇಳಿದ್ರಲ್ಲ, ಇಲ್ಲಿ ಯಾವ ರೆಸ್ಟೋರೆಂಟ್ ಕಾಣಿಸ್ತಾ ಇಲ್ಲ. ನಾನೇ ದಾರಿ ತಪ್ಪಿದೀನೋ ಅಥವಾ ಇವರೇ ನನ್ನ ದಾರಿ ತಪ್ಪಿಸ್ತಾ ಇದ್ರೋ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಲೊಕೇಶನ್ ಕಳ್ಸಿ ಅವ್ರು ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.